ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ 9 ಸಂಘರ್ಷವನ್ನು ತಡೆಯಲಾಗದು ಲೌಕಿಕ ಜ್ಞಾನಿಗಳ ಸಾಕ್ಷಿ ಪುಟ 306 ಘನ ಡಾಕ್ಟರ್ ಎಡ್ವರ್ಡ್ ಮ್ಯಾಕ್ಗ್ಲಿನ್ಸ್ ರವರ ದೃಷ್ಟಿಕೋನ. ಕೆಲವು ವರ್ಷಗಳ ಹಿಂದೆ ಮಿಸ್ಟರ್ ಮ್ಯಾಕ್ಗ್ಲಿನ್ಸ್ ರವರು ಕಾರ್ಮಿಕ ಸುಧಾರಣೆಯ ಮತ್ತು ವಿಶೇಷವಾಗಿ ಏಕ ತೆರಿಗೆ ಸಿದ್ಧಾಂತಗಳ ಪ್ರತಿಪಾದನೆಯಿಂದಾಗಿ ರೋಮನ್ ಕ್ಯಾಥಲಿಕ್ ಚರ್ಚ್ನಲ್ಲಿನ ಅವರ ಮೇಲಧಿಕಾರಿಗಳೊಂದಿಗೆ ಸಂಘರ್ಷಕ್ಕೆ ಒಳಗಾದರು ಎಂದು ನೆನಪಿನಲ್ಲಿಡಬಹುದು. ರೋಮ್ ಚರ್ಚ್ನೊಂದಿಗೆ ರಾಜಿ ಮಾಡಿಕೊಂಡರೂ ಅವರು ಏಕ ತೆರಿಗೆದಾರರಾಗಿ ಉಳಿದರು. ಕೆಳಗಿನ ಸಾರಗಳು ಡಾನಾ ಹೋಸ್ ಮ್ಯಾಗಝೀನ್ನಲ್ಲಿ ಬೋಸ್ಟನ್ ಜುಲೈ 1895 ಅವರ ಲೇಖನಿಯ ಲೇಖನದಿಂದ ತಮ್ಮ ವಿಷಯವನ್ನು ಪರಿಚಯಿಸುತ್ತಾ ದೊಡ್ಡ ಭಾಗ್ಯಗಳ ತಡೆಗಟ್ಟುವಿಕೆ ಮತ್ತು ಶ್ರಮಜೀವಿಗಳ ಗುಣಮಟ್ಟವನ್ನು ಹೆಚ್ಚಿಸುವುದು ಎಂದು ಅವರು ಹೇಳಿದರು. ಪ್ರಸ್ತುತ ಪ್ರಪಂಚವು ವ್ಯಾಪಾರ ಪ್ರಾಮಾಣಿಕತೆಯನ್ನು ಹೊಂದಿರುವಂತೆ ಪುರುಷರು ಪ್ರಾಮಾಣಿಕವಾಗಿ ಸಾಧಿಸಲು ಸಾಧ್ಯವಿದೆ. ವ್ಯಾಂಡರ್ಬಿಲ್ಟ್ಸ್ ರವರಂತಹ ಅದೃಷ್ಟಗಳು ಅಥವಾ ನೂರಾರು ಮಿಲಿಯನ್ಗಳಷ್ಟು ಓಡುವ ಆಸ್ಟರ್ಗಳು, ಈ ಜನರು ಅಪ್ರಾಮಾಣಿಕರಾಗಿದ್ದರಿಂದ ಅದೃಷ್ಟವು ಬೆಳೆಯಲು ಕಾರಣವಲ್ಲ, ಆದರೆ ಜನರ ನಾಯಕರು ಅಜ್ಞಾನ ಅಥವಾ ಅಸಡ್ಡೆಯಿಂದ ವೈಯಕ್ತಿಕ ಕಾರ್ಮಿಕರಿಂದ ಸಾಮಾನ್ಯ ಖಜಾನೆಗೆ ಸಂಪತ್ತು ಹರಿಯುವ ಚಾನೆಲ್ಗಳನ್ನು ನೋಡುತ್ತಾರೆ. ಇದು ವಿತರಣಾ ಯಂತ್ರಗಾರಿಕೆಯ ದೋಷವಾಗಿದೆ. ಆದ್ದರಿಂದ ದುಡಿಮೆಯು ಪ್ರಪಂಚದ ಬೆಂಬಲದ ಮೇಲೆ ತನ್ನ ದೈನಂದಿನ ಕೊಡುಗೆಯನ್ನು ನೀಡಿದಾಗ ಆ ಕೊಡುಗೆಯ ಪ್ರಕ್ರಿಯೆಯನ್ನು ಎಚ್ಚರಿಕೆಯಿಂದ ಅಧ್ಯಯನ ಮಾಡಿದರೆ ಕಾರ್ಮಿಕನು ತಾನು ಸಂಪತ್ತಾಗಿ ಪರಿವರ್ತಿಸಬೇಕಾದ ಕಚ್ಚಾ ವಸ್ತುಗಳನ್ನು ಮುಟ್ಟಿದ ಕ್ಷಣದಿಂದ ಸಿದ್ಧಪಡಿಸಿದ ಉತ್ಪನ್ನವನ್ನು ಕೈಯಲ್ಲಿ ಇಡುವವರೆಗೆ ಅದರ ಬಳಕೆದಾರರಿಂದ ಬೃಹತ್ ಸಂಪತ್ತು ತಯಾರಕನು ಕಾನೂನು ಮತ್ತು ಪದ್ಧತಿಯ ಮುಚ್ಚಳದ ಅಡಿಯಲ್ಲಿ ಅದರ ಪ್ರಕ್ರಿಯೆಯ ಪ್ರತಿಯೊಂದು ಪ್ರಮುಖ ಅಂಶವನ್ನು ಸ್ವಾಧೀನಪಡಿಸಿಕೊಂಡಿದ್ದಾರೆ ಮತ್ತು ಲಕ್ಷಾಂತರ ಜನರ ಖಜಾನೆಗಳಿಗೆ ಸೇರಬೇಕಾದ ಸಂಪತ್ತನ್ನು ತಮ್ಮದಾಗಿಸಿಕೊಳ್ಳುತ್ತಾರೆ. ಡಾಕ್ಟರ್ ಮ್ಯಾಕ್ಗ್ಲಿನ್ ದೊಡ್ಡ ಅದೃಷ್ಟ ಮತ್ತು ಕಡಿಮೆ ವೇತನಕ್ಕಾಗಿ ಖಾತೆಯನ್ನು ಹುಡುಕುವುದಕ್ಕಿಂತ 3 ಪ್ರಮುಖ ವಿಷಯಗಳನ್ನು ಎಚ್ಚರಿಕೆಯಿಂದ ಅಧ್ಯಯನ ಮಾಡಬೇಕು ಎಂದು ಒತ್ತಾಯಿಸುತ್ತಾನೆ. ಮೊದಲನೆಯದಾಗಿ, ಭೂಮಿ ಮತ್ತು ಇತರ ನೈಸರ್ಗಿಕ ವರದಾನಗಳ ಮೇಲೆ ಮನುಷ್ಯನು ತನ್ನ ಸಾಮರ್ಥ್ಯಗಳನ್ನು ಬಳಸಿಕೊಳ್ಳುತ್ತಾನೆ. ಎರಡನೆಯದಾಗಿ, ಸಾರಿಗೆ ಸಾಧನಗಳು. ಮೂರನೆಯದಾಗಿ, ಹಣ ಉತ್ಪನ್ನಗಳ ವಿನಿಮಯವನ್ನು ಸುಗಮಗೊಳಿಸುವ ಮಾಧ್ಯಮ. ಈ ಅಂಶಗಳ ಬಗ್ಗೆ ಜನರು ಅಸಡ್ಡೆ ಹೊಂದಿದ್ದು ಹಣ ಮಾಡುವವರು ಹೆಚ್ಚು ಗಮನ ಹರಿಸಿದ್ದಾರೆ ಎಂದು ಅವರು ಹೇಳುತ್ತಾರೆ. ನಾವು ಉಲ್ಲೇಖಿಸುತ್ತೇವೆ. ಈ ಸ್ವಾಭಾವಿಕ ವರಗಳನ್ನು ಸ್ವಾಧೀನಪಡಿಸಿಕೊಳ್ಳುವುದು ಕಾನೂನು ಮತ್ತು ಸಂಪ್ರದಾಯದ ಹೊದಿಕೆ ಅಡಿಯಲ್ಲಿ ಏಕಸ್ವಾಮ್ಯ ಸಾಧಿಸುವುದು ಮತ್ತು ಅವುಗಳನ್ನು ಬಳಸುವ ಎಲ್ಲ ಪುರುಷರು ಸವಲತ್ತುಗಳಿಗೆ ಮುಂಚಿತವಾಗಿ ಪಾವತಿಸುವಂತೆ ಮಾಡುವುದು ಮೊದಲಿನಿಂದಲೂ ಹಣ ಮಾಡುವವರ ಗುರಿಯಾಗಿದೆ. ಬ್ರೆಡ್ ಮತ್ತು ಮಾಂಸ, ಮರ ಮತ್ತು ಕಲ್ಲಿದ್ದಲು, ಹತ್ತಿ ಮತ್ತು ಉಣ್ಣೆಯನ್ನು ಖರೀದಿಸಬೇಕಾದ ಲಕ್ಷಾಂತರ ಜನರು 2 ಅಥವಾ 3 ದಶಕಗಳವರೆಗೆ ತೆರಿಗೆ ವಿಧಿಸಿದಾಗ 100 ಮಿಲಿಯನ್ ಸಂಪತ್ತನ್ನು ಗಳಿಸುವುದು ಸುಲಭದ ವಿಷಯವಾಗಿದೆ. ಇದು ನೇರವಾಗಿ ಯುರೋಪಿಯನ್ ರಾಷ್ಟ್ರಗಳಲ್ಲಿ ಮಾಡಲ್ಪಟ್ಟಿದೆ. ಅಲ್ಲಿ ಬ್ರಿಟಿಷ್ ರಾಷ್ಟ್ರ ಮತ್ತು ಐರ್ಲೆಂಡ್ನಲ್ಲಿ ಲಕ್ಷಾಂತರ ಎಕರೆಗಳನ್ನು ಕಾನೂನಿನ ನೆಪದಲ್ಲಿ ಕೆಲವರು ವಶಪಡಿಸಿಕೊಂಡಿದ್ದಾರೆ ಮತ್ತು ಜನರು ಅನುಮತಿಗಾಗಿ ಮೊದಲು ಪಾವತಿಸಲು ಒತ್ತಾಯಿಸಲಾಗಿದೆ. ಭೂಮಿಯನ್ನು ಪಡೆಯಿರಿ, ನಂತರ ಅದರ ಮೇಲೆ ತಮ್ಮ ಶ್ರಮವನ್ನು ಮುಂದುವರಿಸಲು ಅನುಮತಿಗಾಗಿ ಒತ್ತಾಯಿಸಲಾಗಿದೆ. ಮಹಾನ್ ರೈಲು ಮಾರ್ಗಗಳಿಗೆ ಲಕ್ಷಾಂತರ ಎಕರೆಗಳನ್ನು ನೀಡಿದಾಗ ಮತ್ತು ಬಂಡವಾಳ ಶಾಹಿಗಳಿಗೆ ಹಲವಾರು ಕುತಂತ್ರಗಳಿಂದ ಲಕ್ಷಾಂತರ ಎಕರೆಗಳನ್ನು ಪಡೆಯಲು ಅನುಮತಿ ನೀಡಿದಾಗ ಈ ದೇಶದಲ್ಲಿ ಪರೋಕ್ಷವಾಗಿ ಅದೇ ವಿಷಯ ಸಂಭವಿಸಿತು. ವಲಸೆಯ ಅಲೆಗಳ ಏರಿಳಿತ ಇವುಗಳನ್ನು ಹಿಗ್ಗಿಸುವವರಿಗೆ ಎಲ್ಲವನ್ನೂ ಬಿಗಿಯಾಗಿ ಹಿಡಿದಿಟ್ಟುಕೊಳ್ಳಬೇಕು. ಈ ದೇಶದಲ್ಲಿ ಮಿಲಿಯನೇರ್ಗಳು ಇಂಗ್ಲೆಂಡ್ನಲ್ಲಿ ನೈಟ್ಗಳಾಗಿ ಯುರೋಪ್ನಲ್ಲಿ ಸಾಮಾನ್ಯವಾಗಿರುವ ಬೆಲೆಯ ಮಾರಾಟವಾದಾಗ ಹೇಳಲಾಗದ ಮೌಲ್ಯಗಳಿಗೆ ಆಸ್ತಿಗಳನ್ನು ಮಾರಾಟ ಮಾಡಿದಾಗ ಪತ್ರಿಕೆಗಳ ಓದುಗರು ಪೆನ್ಸಿಲ್ವೇನಿಯಾ ಮತ್ತು ಇತರೆಡೆ ಕಲ್ಲಿದ್ದಲು ಬ್ಯಾರನ್ಗಳ ವೃತ್ತಿಜೀವನ ಮತ್ತು ವಿಧಾನಗಳ ಬಗ್ಗೆ ಚೆನ್ನಾಗಿ ತಿಳಿದಿದ್ದಾರೆ. ಅವರು ಕಲ್ಲಿದ್ದಲು ಉತ್ಪಾದಿಸುವ ಮಹಾನ್ ಜಿಲ್ಲೆಗಳನ್ನು ಕಾನೂನಿನ ಮುಚ್ಚಳದಲ್ಲಿ ಪಡೆದುಕೊಂಡರು ಮತ್ತು 40 ವರ್ಷಗಳಿಂದ ಗ್ರಾಹಕರು ಮತ್ತು ಗಣಿಗಾರರ ಮೇಲೆ ಸಮಾನವಾಗಿ ಕಪ್ಪವನ್ನು ವಿಧಿಸಿದ್ದಾರೆ. ಇದು ನ್ಯಾಯವನ್ನು ಪರಿಗಣಿಸದೆ
ಮಾನವ ಜಾಣ್ಮೆಯು ಆವಿಷ್ಕರಿಸಬಹುದಾದ ಪ್ರತಿಯೊಂದು ಸಾಧನ